ಆ ಅಮ್ಮ ಇಂಟ್ರ್ವ್ಯೂ ಕೊಟ್ರಲ್ಲ, ನಾನು ಕೂಡ ಹಾಕ್ಬಿಟ್ರು, ನನ್ನ ಮೊಳಗಿಸ್ಬಿಟ್ರು ಅಂದ್ಬಿಟ್ಟು ತಿರ್ಗಿ ನೀನು ರಿವರ್ಸ್ ಕಂಪ್ಲೇಂಟ್ ಕೊಟ್ರಲ್ಲ, ನನ್ನನ್ನು ಯಾರು ಏನು ಮಾಡಿಲ್ಲ ಅಂತ. ಈ ಜಡ್ಜ್ ಆದವ್ರಿಗೆ ಏನು ಅನ್ಸಲ್ವಾ ಅಂತ ನಾನು ಕೇಳೋದು. ನಮ್ಮಂಥವ್ರು ಏನನ್ನ ಮಾಡಿಬಿಟ್ರೆ ಮನೆ ಮುಂದೆ 10 ಜೀಪ್ ಬಂದ್ಬಿಡ್ತದೆ. ಒಂದು ಮಗುಗೆ ಹುಷಾರಿಲ್ಲದೆ 12 ಅವರ್ ಕಾಯ್ತೀವಿ ಏನೋ ಒಂದು ತಾಯಿ ಕಟ್ಸೋಕ್ಕೆ. ಅದೇ ಮಗುನ ನಾವು ಬೆಳೆಸ್ಬಿಟ್ಟು ಎಲ್ಲನೂ ಓಟ್ ಬನ್ನಿ ಅಂತ ಕಳಿಸ್ತೀವಿ. ಒಂದು ರಾಜಕೀಯ ಮನೆಗೆ ನಂಬೋದ ಇನ್ಮೇಲೆ ಇವ್ರನ್ನೆಲ್ಲ ಅಂತ ಹೆಣ್ಮಗನ ಮಜಾ ಮಾಡ್ಬಿಟ್ಟು ಇವರು ಕಳಿಸ್ಬಿಟ್ಟು ಕ್ಲೀನ್ ಶೀಟ್. ಏನು ಕ್ಲೀನ್ ಶೀಟು? ಎಲ್ಲ ಥರನೂ ತೊಂದರೆ. ನಮ್ಮ ದುಡ್ಡಲ್ಲಿ ಅವರು ಅದು ಇದು ಮಾಡ್ಕೊಂಡು ಟಿ ವಿಲಿ ಅನೌನ್ಸ್ ಮಾಡ್ಕೊಂಡು ಎಲ್ಲ ಕೆಲಸ ಹಾಳು ಮಾಡ್ತಾವ್ರೆ. ಯಾವ ಪಬ್ಲಿಕ್ ಕೆಲಸನೂ ಮಾಡ್ತಾಯಿಲ್ಲ. ಬೇರೆ ಯಾವ ಕೆಲಸ ಮಾಡ್ತಾವ್ರೆ? ಅಭಿವೃದ್ಧಿ ಕೆಲಸ ಏನೂ ಮಾಡ್ತಾಯಿಲ್ಲ. ಪ್ರತಿ ಬೆಳಗ್ಗೆ ಆದ್ರೆ ಮಾಧ್ಯಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಅದೇ ಬರ್ತೈತೆ. ನಾವು ಟಿ ವಿ ಹಾಕೋದೇ ಬಿಟ್ಬಿಟ್ಟಿದ್ವಿ, ಅದನ್ನ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಟಿ ವಿ ಹಾಕೋದೇ ಬೇಜಾರಾಗ್ತೈತೆ. ಸೆಂಟ್ರಲ್ ಗೌರ್ಮೆಂಟು ನನಗೆ ತಿಳಿದ ಮಟ್ಟಿಗೆ CBI ಅಂತೀರಲ್ಲ ನೀವು, ಆ CBI ಇವತ್ತವರೆಗೂ ಒಂದು ಕೇಸನ್ನು ಸಾಲ್ವ್ ಮಾಡಿದಂತ ನಾವು ನೋಡಿಲ್ಲ 50 ವರ್ಷದಿಂದ. ಸ್ಟೇಟ್ ಗೌರ್ಮೆಂಟ್ ಅಂದರೆ ಇವರೆಲ್ಲ ಒಂದೇ, BJP ಕಾಂಗ್ರೆಸ್ಸು ದಳ 3 ಒಂದೇ. ನಮ್ಮಂಥ ಜನಗಳೇ ಬಲಿಯಾಗಬೇಕಿದೆ. ಇವ್ರು ಕೇಸ್ ಅಂತಾರೆ, ಹೋಗ್ತಾರೆ, ಬೇಲ್ ಮಾಡ್ಕೊಂಬಂದ್ಬಿಡ್ತಾರೆ. ನಾನು ಒಂದೇ ಒಂದು ಕೇಳ್ತೀನಿ, ಆ ಅಮ್ಮ ಇಂಟ್ರ್ವ್ಯೂ ಕೊಟ್ರಲ್ಲ, ನಾನು ಕೂಡ ಹಾಕ್ಬಿಟ್ರು, ನನ್ನ ಮೊಳಗಿಸ್ಬಿಟ್ರು ಅಂದ್ಬಿಟ್ಟು ತಿರ್ಗಿ ನೀನು ರಿವರ್ಸ್ ಕಂಪ್ಲೇಂಟ್ ಕೊಟ್ರಲ್ಲ, ನನ್ನನ್ನು ಯಾರು ಏನು ಮಾಡಿಲ್ಲ ಅಂತ. ಈ ಜಡ್ಜ್ ಆದವ್ರಿಗೆ ಏನು ಅನ್ಸಲ್ವಾ ಅಂತ ನಾನು ಕೇಳೋದು. ಜಡ್ಜ್ ಸತ್ಯಕ್ಕೆ ಬೆಲೆ ಇಲ್ಲ ಅಂತ. ಇವಾಗ ಪ್ರಜ್ವಲ್ ರೇವಣ್ಣ ಇನ್ನೂ ಅರೆಸ್ಟ್ ಆಗಿಲ್ಲ. ಕಾರಣ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇಬ್ರು ಕಳ್ರೆ, ಇಬ್ರು ಕೈವಾಡ ಇಲ್ಲದೆ ಒಂದು ಅವ್ರಿಗೆ ತರ್ತಾರೆ. ನಮ್ಮಂಥವ್ರು ಏನನ್ನ ಮಾಡಿಬಿಟ್ರೆ ಮನೆ ಮುಂದೆ 10 ಜೀಪ್ ಬಂದ್ಬಿಡ್ತದೆ. ಟ್ರಾಫಿಕಲ್ಲಿ ಫೈನ್ ಕಟ್ಟಿಲ್ಲ ಅಂತ ಹೇಳಿದ್ರೆ, ಫೈನ್ ಕಟ್ಟಿಲ್ಲ ಅಂದರೆ ಕೇಸ್ ಆಗುತ್ತೆ, ಜೈಲಿಗೆ ಕಳಿಸ್ತೀವಿ, ಜೈಲಿಗೆ ಇದು ಮಾಡ್ತೀವಿ ಅಂತ ಇಷ್ಟೊಂದು ಹಗರಣ ಮಾಡಿ ಇಷ್ಟೊಂದು ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಸರ್ಕಾರದವರು, ರಾಜಕಾರಣಿಗಳು? ಬನ್ನಿ ಸರ್, ಹೇಳಿ, ನೀವೇ ಚೆನ್ನಾಗಿ ಹೇಳ್ತೀರಾ. ಒಬ್ಬೊಬ್ರು ಸಪೋರ್ಟು. ಹಾಂ, ಒಂದು ಗಾಡಿ ವಿಚಾರಕ್ಕೆ ಅಷ್ಟೊಂದು ಇಶ್ಯೂ ಮಾಡ್ತೀರಾ? ಇಷ್ಟೊಂದು ಅಬಲೆ ಹೆಣ್ಮಕ್ಳುಗಳಿಗೆ ಇಷ್ಟೊಂದು ತೊಂದರೆ ಕೊಟ್ಟು ರಾಜಾರೋಷ್ಟ ಓಡಾಡ್ತಾವ್ರೆ. ಇವತ್ತು ರೇವಣ್ಣ ರಿಲೀಸ್ ಆಯ್ತವ್ರೆ, ರಾಜರು ಬತ್ತವ್ರೆ, ವೀರರು ಬತ್ತವ್ರೆ ಅಂತ ಪಟ್ಟ ಕಟ್ಟಬೇಕ್ರೆ ಮೀಡಿಯಾದವರೇ ಹೇಳ್ತಾರೆ, ಜನಗಳೇ ಹೇಳ್ತಾರೆ. ಇದರಲ್ಲಿ ಯಾವ ಸುಳ್ಳು ಯಾವ ಸತ್ಯ? ಹೆಣ್ಮಗನ ಸಾಕಬೇಕಾದ್ರೆ ನಿಮಗೂ ಗೊತ್ತು, ನೀವೇ ಒಂದು ಹೆಣ್ಣು, ಒಂದು ಮಗುಗೆ ಹುಷಾರಿಲ್ಲದೆ 12 ಅವರ್ ಕಾಯ್ತೀವಿ ಏನೋ ಒಂದು ತಾಯಿ ಕಟ್ಸೋಕ್ಕೆ. ಅದೇ ಮಗುನ ನಾವು ಬೆಳೆಸ್ಬಿಟ್ಟು ಎಲ್ಲನೂ ಓಟ್ ಬನ್ನಿ ಅಂತ ಕಳಿಸ್ತೀವಿ. ಒಂದು ರಾಜಕೀಯ ಮನೆಗೆ ನಂಬೋದ ಇನ್ಮೇಲೆ ಇವ್ರನ್ನೆಲ್ಲ ಹೇಳಿ. ನೀವು ಹೆಣ್ಮಗುನೇ, ಒಂದು ಹೆಣ್ಮಗುಗೆ ನಾವು ಪಡ್ತೀವಿ ಬಾಧೆ. 12 ಅವರ್ 14 ಅವರ್ ಆಗುತ್ತೆ ಒಂದು ತಾಯಿ ಕಟ್ಸೋಕ್ಕೆ. ನಾವು ಇದನ್ನು ಪದೇ ಹೇಳ್ತೀನಿ. ಅಂತ ಹೆಣ್ಮಗುನ ಮಜಾ ಮಾಡ್ಬಿಟ್ಟು ಇವರು ಕಳಿಸ್ಬಿಟ್ಟು ಕ್ಲೀನ್ ಶೀಟ್. ಏನು ಕ್ಲೀನ್ ಶೀಟು? ತಪ್ಪು ಮಾಡಿದ್ದಕ್ಕೆ ಕ್ಲೀನ್ ಶೀಟಾ, ಮಾಡದೇ ಇರೋದಕ್ಕೆ ಕ್ಲೀನ್ ಶೀಟಾ? ಅದು ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಸಾರ್ ಅವ್ರು ಏನು ಮಾಡ್ತಾರೆ, ನಾವು SITಗೆ ತನಿಖೆ ಕೊಟ್ಬಿಟ್ಟಿದ್ದೀವಿ, ನಮ್ಮ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಅವರೇ ಬೆಸ್ಟು ಅಂತ ಇವ್ರು ಹೇಳ್ತಾ ಇದ್ದಾರೆ. ರಾಜಕೀಯ ತಂತ್ರ ಇದೆ ಅಂತ ಅನ್ಸುತ್ತೆ. ಮೇಡಮ್, ಅವರು ಎಲ್ಲ ನಿಮ್ಮ ಮೀಡಿಯಾಗೆ ಮಾತ್ರ ಅವ್ರು ಒಳ್ಳೆಯವರು, ಅಷ್ಟೇ ನನ್ನ ಅನಿಸಿಕೆ ಪ್ರಕಾರ. ತಪ್ಪು ಇದ್ದರೆ ಯಾರನ್ನೂ ಬಿಡಬಾರ್ದು. ಇವ್ರು ಹೇಳ್ತಾರಲ್ಲ, ಮುಖ್ಯಮಂತ್ರಿ ಆಗಲಿ, ಡೆಪ್ಟಿ ಆಗಲಿ, ಯಾರೇ ಪ್ರಧಾನಮಂತ್ರಿ ಆಗಲಿ, ಇವರೆಲ್ಲ ಇವಾಗ ನಿಮಗೆ ನಾವು ದೇವ್ರುಗಳು. ಇವರೆಲ್ಲ ದೇವ್ರುಗಳಲ್ಲ, ದೇವ್ರ ರೂಪದಲ್ಲಿ ಇರೋರು ಇವರೆಲ್ಲ, ಜನನ್ನ ಕಾಪಾಡೋರು ಇವರು. ಇನ್ಮೇಲೆ ನೀವು ದೇವ್ರನ್ನ ಮುಗಿಬೇಡಿ, ಇಂಥವ್ರನ್ನ ಮುಗೀರಿ. ರೇವಣ್ಣ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು. ನಿನ್ನೆ ಅಷ್ಟೇ ಅವರಿಗೆ ರಿಲೀಸ್ ಆಯಿತು. ಪ್ರಜ್ವಲ್ ರೇವಣ್ಣ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕಾರಣನ ಸೆಂಟ್ರಲ್ ಗೌರ್ಮೆಂಟ್? ಸ್ಟೇಟ್ ಗೌರ್ಮೆಂಟೇ ಕಾರಣ. ಅವ್ರು ಹೋಗೋಕೆ ಮೊದಲೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ. ಅವ್ರು ಹೋಗೋಕೆ ಮೊದಲು ಒಂದಿನ ಮೊದಲೇ ವಿಡಿಯೋ ಬಂದಿತ್ತು, ಹಿಡಿಬೋದಾಯ್ತಲ್ಲ. ಇವ್ರು ಯಾಕೆ ಬಿಟ್ಟರು? ಇಷ್ಟು ದಿನ ಆದರೂ ಪ್ರಜ್ವಲ್ ರೇವಣ್ಣನ ಸುದ್ದಿ ಇಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟ್ ವೀಕ್ ಇದೆ ಅಂತ? ಹೌದು ಅಂದರೆ ಹೋಗೋಕೆ ಮೊದಲೇ ಅರೆಸ್ಟ್ ಮಾಡ್ಬೋದಾಯ್ತು. ಇವಾಗ ಇವ್ರಿಗೆ ಸೆಂಟ್ರಲ್ ಮೇಲೆ ಗೂಬೆ ಕೊಡ್ಸೋರು ಆಗುತ್ತಾ? ಇವ್ರು DK ಶಿವಕುಮಾರ್ ಮೇಲೆ ಹೇಳಿದ್ಮೇಲೆ ತಾನೇ ಇವ್ರನ್ನ ಅರೆಸ್ಟ್ ಮಾಡಿದ್ದು. ಇದೆಲ್ಲ ಯಾಕೆ ಮಾಡಬೇಕಾಗಿತ್ತು? ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾವುದಾದ್ರೂ ಕಾನೂನು ತಗೊಳ್ಳೋದಾದ್ರೆ ಯಾವ ರೀತಿ ತಗೋಬೋದು, ಕ್ರಮ ತಗೋಬೋದು? ಅವ್ರೇನು ಮಾಡೋಕ್ಕಾಗುತ್ತೆ? ಇವರು ಅವ್ರ ಮೇಲೆ ಉಲ್ಟಾ ಗೌರ್ಮೆಂಟ್ ಇರುವಾಗ ಅವ್ರೇನು ಮಾಡ್ತಾರೆ? ಅವ್ರೇನು ಮಾಡೋದಿಲ್ಲ. ಅವ್ರ್ಯಾಕೆ ತೊಂದರೆ ತಗೊಬೇಕು? CBI ಇವ್ರು ನಂಬಲ್ಲ, ಇವ್ರನ್ನ SIT ನಂಬಲ್ಲ. ಯಾರು ಇದು ಮಾಡೋದು? ಎಲ್ಲ ಕಳ್ರೆ. ಅಂದರೆ ಈಗ ಆಗ್ತಾ ಇರುವಂತಹ ರಾಜಕೀಯ ಬದಲಾವಣೆ ಬಗ್ಗೆ ಏನು ಹೇಳ್ತೀವಿ? ಬದಲಾವಣೆ ಅಂದರೆ ಇವ್ರು ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದೇ ದೊಡ್ಡ ತಪ್ಪು. ಯಾಕೆಂದರೆ ಸುಮ್ಮನೆ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾವ್ರೆ. ಕರೆಕ್ಟಾಗಿ ಏನು ರೂಲ್ಸ್ ಇದಿಲ್ಲ, ಏನಿಲ್ಲ.
ಇವನ್ನ ವಿಡಿಯೋ ಬಂದಮೇಲೆ ಅವ್ನು ಹಿಡಿತಾವ್ರೆ, ಅವನು ಆಡಿಯೋ ಕೊಟ್ಟ ಮೇಲೆ ಅವನ್ನ ಅರೆಸ್ಟ್ ಮಾಡ್ತಾರೆ. ಇವೆಲ್ಲ ನ್ಯಾಯವಾಗಿ ಯಾವುದು ನಡೀತಾನೆ ಇಲ್ಲ. ಕರೆಕ್ಟಾಗಿ ಕಾನೂನು ಯಾರೂ ಮಾಡ್ತಾಯಿಲ್ಲ, ಕರೆಕ್ಟಾಗಿ ಮಾಡಬೇಕು ಅಂತಂದರೆ ಹೇಗೆ ಮಾಡ್ಬೋದು? ಯಾರೂ ಮಾಡಲ್ಲ. ಎಲ್ಲ ಅವ್ರವ್ರ ರಾಜಕೀಯ ಅವ್ರವ್ರ ಮನೆ ಅನುಕೂಲಕ್ಕೆ ಮಾಡ್ಕೊತಾವ್ರು ಅಷ್ಟೇ. ಯಾರು ಪಬ್ಲಿಕ್ಕಿಗೆ ಒಳ್ಳೇದು ಯಾರೂ ಮಾಡ್ತಾಯಿಲ್ಲ. ಇದರಿಂದ ಪ್ರಾಬ್ಲಮ್ ಆಗ್ತಾ ಇರೋದು ಯಾರಿಗೆ? ಪಬ್ಲಿಕ್ಕಿಗೆ, ಜನಕ್ಕೆ ತೊಂದರೆ, ಎಲ್ಲ ಥರನೂ ತೊಂದರೆ. ನಮ್ಮ ದುಡ್ಡಲ್ಲಿ ಅವರು ಅದು ಇದು ಮಾಡ್ಕೊಂಡು ಟಿ ವಿಲಿ ಅನೌನ್ಸ್ ಮಾಡ್ಕೊಂಡು ಎಲ್ಲ ಕೆಲಸ ಹಾಳು ಮಾಡ್ತಾವ್ರೆ. ಯಾವ ಪಬ್ಲಿಕ್ ಕೆಲಸನೂ ಮಾಡ್ತಾಯಿಲ್ಲ. ಬೇರೆ ಯಾವ ಕೆಲಸ ಮಾಡ್ತಾವ್ರೆ? ಅಭಿವೃದ್ಧಿ ಕೆಲಸ ಏನೂ ಮಾಡ್ತಾಯಿಲ್ಲ. ಪ್ರತಿ ಬೆಳಗ್ಗೆ ಆದರೆ ಮಾಧ್ಯಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಹಾಂ, ಅದೇ ಬರ್ತೈತೆ. ನಾವು ಟಿ ವಿ ಹಾಕೋದೇ ಬಿಟ್ಬಿಟ್ಟಿದ್ವಿ, ಅದನ್ನ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಟಿ ವಿ ಹಾಕೋದೇ ಬೇಜಾರಾಗ್ತೈತೆ. ಹೌದಲ್ವಾ? ಬೀಟ್ ಪ್ಲಸ್ ಕರ್ನಾಟಕ.